ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹೊಲದಲ್ಲಿ ವಿದ್ಯುತ್ ತಂತಿ ಹರಿದು ಪ್ರಾಣಾಪಾಯದಿಂದ ಪಾರಾದ ರೈತ, ಕೆಇಬಿ ನಿರ್ಲಕ್ಷ್ಯ. ಸವದತ್ತಿ ತಾಲೂಕಿನ ನಡುವಿನ ಹಳ್ಳಿ ಗ್ರಾಮದ ರೈತ ಸಣ್ಣಪ್ಪ ಕಿರಿಗೌಡರ ಲಕ್ಷ್ಮಣ್ ಪಾಟೀಲ ಎಂಬುವರ ತೋಟದ ಮನೆಯ ಪಕ್ಕದಲ್ಲಿ ಇದ್ದ ಕಂಬದಿಂದ ವಿದ್ಯುತ್ ತಂತಿ ಹರಿದು ಬಿದ್ದಿದೆ. ಮನೆಯಲ್ಲಿಯೇ ಇದ್ದ 10ಕ್ಕೂ ಹೆಚ್ಚು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಹೊಲದ ಮಾಲೀಕರು ಹಾಗೂ ರೈತರು ಹಲವಾರು ವರ್ಷಗಳಿಂದ ಕೆಇಬಿ ಅಧಿಕಾರಿಗಳಿಗೆ ಈ ಕಂಬ ಮತ್ತು ತಂತಿ ಹಳೆಯದಾಗಿದ್ದು ಬದಲಾಯಿಸಿಕೊಡಿ ಎಂದು ಇದರ ಬಗ್ಗೆ ಮಾಹಿತಿ ಹಾಗೂ ಅರ್ಜಿ ನೀಡಿದ್ರು. ಆದರೆ ಕೆಇಬಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಹಾಗೂ ಇಂತಹ ಘಟನೆಗಳಿಗೆ ಅಧಿಕಾರಿಗಳೇ ನೇರ ಹೊಣೆ ಎಂದು ತಿಳಿಸಿದರು. ರೈತರು ಫೋನ್ ಕರೆಗಳನ್ನು ಕೆಇಬಿ ಅಧಿಕಾರಿಗಳು ಸ್ವೀಕರಿಸುವುದಿಲ್ಲ ಎಂದು ರೈತರು ಆರೋಪ ಮಾಡಿದರು. ಇನ್ನಾದರೂ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಲಿ ಸಾಬ್ ನೂಲಗಿ, ರೈತ ಸೇನಾ ಕರ್ನಾಟಕ ಸವದತ್ತಿ ಶಹರದ ಅಧ್ಯಕ್ಷರು ಸಣ್ಣಪ್ಪ ಕಿರಿಗೌಡರು, ಪಾಟೀಲ, ಸಂತೋಷ ಐಟಿ ಇದ್ರು. ಜಿಲ್ಲಾ ವರದಿ ಅಸ್ಲಂ ಲಿಪಾಣಿ, ಲೊಕೇಶನ್ ಸವದತ್ತಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 21/7/2026 ನಿನ್ನೆ ದಿವಸ ಒಂದು ಅಪಘಾತ ಆಗೋದಿತ್ತು. ಅದು ದೇವ್ರ ದಯದಿಂದ ಇವತ್ತು ನಮಗೆ ಅನಾಹುತ ತಪ್ಪೈತಿ. 12 ನಂಬರ್ ಲೈನ್ ಮೇನ್ ಲೈನ್ ವೈರ್ ಹರಿದು ಬಿದ್ದೈತಿ. ಮತ್ತು ಯಾರಿಗೆ ಏನು ಅಪಘಾತ ಆಗಿಲ್ಲ. ನಾವು 2014ರಲ್ಲಿ ಇವರಿಗೆ ಮನವಿ ಕೊಟ್ಟಿದ್ದೀವಿ ಕೆಇಬಿ ಅವರಿಗೆ. ಅದನ್ನು ಲೈನ್ ಈ ಸೈಡ್ ಮನೆ ಐತಿ, ಇಲ್ಲಿ ಆ ಸೈಡ್ ತೆಗೆದು ಹಾಕಂತ ಹೇಳಿದ್ದೀವಿ. ಆದರೂ ಕೂಡ ಅವ್ರು ಇನ್ನೂ ನಿರ್ಲಕ್ಷ್ಯ ಮಾಡ್ಯಾರ. ಅದು ತೊಂದರೆ ಯಾರಿಗೇನು ಆಗಿಲ್ಲ. ದಯವಿಟ್ಟು ಅವ್ರಿಗೆ ಅಧಿಕಾರಿಗಳಿಗೆ ನಾವು ಏನು ಹೇಳಕ್ಕೆ ಬಯಸ್ತೇವೆ ಅಂದ್ರೆ, ಇದು ವೈರ್ ಮತ್ತು ಕಂಬು ನಡು ಒಂದು ಹಾಕಿ ಹೊಸದು ಹಾಕಿಸಿ ಬದಲಾಯಿಸ್ಕೊಟ್ಟು ಮತ್ತು ಸೈಡ್ ಹಾಕಿ ಕೊಡ್ಬೇಕಂತೇಳಿ ಅವ್ರಿಗೆ ಒಂದು ಮನೆ ಕೊಡ್ತೇವೆ. ನಾವು ಮನೆ ಮಾಡ್ಕೊತೀವಿ. ಇವತ್ತಿನ ದಿವಸ ನಾವು ಹೇಳ್ಬೇಕಂದ್ರೆ ಇದು 2 ಕಿಲೋಮೀಟ್ರ್ ಆಗ್ತೈತಿ. ಕಡಳಿ ಗ್ರಾಮದಾಗ ಇದು ಕೆಂಚನಾರ್ ಕೊಪ್ಪು ಮತ್ತು ಸುಮಾರು ಇದು 3 ಕಿಲೋಮೀಟ್ರ್ ಆಗುತ್ತೆ. ಇದನ್ನು ಹೊಸ ವೈರ್ ಮತ್ತು ಒಳ್ಳೆ ಕಂಬ ನಡುವೊಂದು ಹಾಕಿ ಇದನ್ನು ಬದಲಾಯಿಸ್ಕ್ಯಾರ ಕೊಡ್ಬೇಕಂತ ಇದು ತಕ್ಷಣ ನಮ್ಗೆ ಮಾಡಿ ಕೊಡ್ಬೇಕಂತೇಳಿ ನಾವು ಮನವಿ ಕೊಟ್ಟು ಸುಮಾರು 12 ವರ್ಷ ಆಯ್ತು ನಾವು ಮನವಿ ಕೊಟ್ಟು ವಾಹಕ ಮತ್ತು ಕಂಬ ಬದಲಾಯಿಸ್ಕೊಡಕ್ಕೆ ಹೇಳಿ ಅವರಿಗೆ. ಈ ಅನಾಹುತ ಸಂಭವಿಸಿತ್ತು. ನಾವು ಒಂದು 15 ಜನ ಊಟಕ್ಕೆ ಕುಂತಿದ್ದೀವಿ. ದೇವ್ರ ದಯದಿಂದ ಯಾರಿಗೆ ಏನೂ ಆಗಿಲ್ಲ. ಯಾರ್ಯಾರು ಏನಾರು ಆಗಿದ್ರು ಇದು ಕೆಇಬಿ ಅಧಿಕಾರಿಗಳು ಇವತ್ತು ಹೊಣೆಗಾರ ಆಗ್ತಿದ್ರು. ಆದ ಕಾರಣ ಇದಕ್ಕೆ ತಕ್ಷಣ ಅವರು ನಿರ್ಲಕ್ಷ್ಯ ವಹಿಸ್ಯಾರ. ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಂತೇಳಿ ನಾವು ಅವ್ರಿಗೆ ಹೇಳ್ತೇವೆ.